ಕಳಕಳಿಯ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಮಾಜಕ್ಕೆ ದುಡಿದಂತ, ನಾಡಿಗೆ ದುಡಿದಂತ, ದೇಶಕ್ಕೆ ದುಡಿದಂತ ಮಹನೀಯರನ್ನ ಸ್ಮರಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನೆಯ ನಮ್ಮೆಲ್ಲ ಬೆಂಗಳೂರು ಜಿಲ್ಲೆಯ ಪದಾಧಿಕಾರಿಗಳು, ಇತರ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ವಿಶೇಷವಾಗಿ ಬಸವಣ್ಣನವರ ಜಯಂತಿಯನ್ನು ಆಚರಿಸುವ ಮೂಲಕ ಅವರನ್ನ ಸ್ಮರಿಸಬೇಕು, ಅವರ ವಿಚಾರಧಾರೆಗಳನ್ನ ಮುಂದಿನ ಪೀಳಿಗೆ ಉಣಬಡಿಸುವ ನಿಟ್ಟಿನಲ್ಲಿ ಅಂತ ವಿಶ್ವಗುರು ಮಹಾನ್ ವ್ಯಕ್ತಿ ಅವರ ಜನ್ಮದಿನವನ್ನ ಕಚೇರಿಯಲ್ಲಿ ಆಚರಿಸಿದ್ದೇವೆ. ಬಸವಣ್ಣವರ ಒಂದೊಂದು ವಚನಗಳು, ಅವರವರ ಒಂದೊಂದು ನುಡಿಗಳು ಇವತ್ತು ಪ್ರತಿಯೊಬ್ಬರಿಗೂ ಸಹ ಒಂದು ಸ್ಫೂರ್ತಿದಾಯಕವಾದಂತ ಆದರ್ಶವಾಗಿರ್ತಕ್ಕಂಥ ಸಾಲುಗಳು. ಅಂತ ವ್ಯಕ್ತಿ ಮೌಢ್ಯತೆಯ ವಿರುದ್ಧ ಧ್ವನಿ ಎತ್ತಿ ಜಗತ್ತಿಗೆ ಒಂದು ಬೆಳಕನ್ನು ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ. ಇವತ್ತು ವಿಶ್ವ ಮಟ್ಟದಲ್ಲೇ ಇವತ್ತು ಬಸವಣ್ಣವ್ರನ್ನ ಸ್ಮರಿಸ್ತಕ್ಕಂಥದ್ದು ನೀವೆಲ್ಲರೂ ಗಮನಿಸಿರ್ತೀರಿ. ಹಾಗಾಗಿ ಅಂತ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ನಾವೆಲ್ಲರೂ ಸಹ ಬಹಳ ಅಭಿಮಾನದಿಂದ ಆಚರಿಸಲಾಗಿದೆ. ಹಾಗಾಗಿ ಇವತ್ತು ಈ ನಾಡಿನ ಜನತೆಗೆ ಬಸವಣ್ಣವರ ಜಯಂತಿಯ ಶುಭಾಶಯ. ಇವತ್ತಿನ ಯುಗಕ್ಕಷ್ಟೇ ಅಲ್ಲ, ಸದಾ ಕಾಲ ಬಸವಣ್ಣವ್ರನ್ನ ಸ್ಮರಿಸುವಂಥದ್ದು ಇದ್ದೇ ಇರುತ್ತೆ. ಜಗತ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಬಸವಣ್ಣನವರು ಹಾಕಿಕೊಟ್ಟ ಆದಿ ಇದೆಯಲ್ಲ, ಮೌಢ್ಯತೆ ವಿರುದ್ಧ ಧ್ವನಿ ಎತ್ತದಂತ ಒಬ್ಬ ಮಹಾನ್ ವ್ಯಕ್ತಿ, ಮತ್ತೆ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತದಂತ ವ್ಯಕ್ತಿ, ಸರ್ವ ಧರ್ಮವನ್ನ, ಸರ್ವ ಜಾತಿಯನ್ನ ಸಮಾನವಾಗಿ ಕಂಡಂತ ವ್ಯಕ್ತಿ, ತನ್ನ ಲಿಂಗಧಾರಣೆಯ ಮುಖಾಂತರ ಏಕತೆಯನ್ನ ಸಾರದಂತ ವ್ಯಕ್ತಿ, ತನ್ನ ಅನುಭವದ ಮಂಟಪದಲ್ಲಿ ಎಲ್ಲ ಧರ್ಮದ ಅಂದ್ರೆ ಎಲ್ಲ ಜಾತಿಯ ವ್ಯಕ್ತಿಗಳ ಅವರ ಏನು ಸಮಾನತೆಯನ್ನ ಕೊಟ್ಟು ಇವತ್ತು ಅವರ ಏನು ಅನುಭವಿಸಿದಂತ ಅಥವಾ ಅವರ ಅನುಭವದ ಸಾಲುಗಳನ್ನ ಇವತ್ತು ನಾವು ಕೊಂಡೊಯ್ತಾ ಇದೀವಿ ಅಂತಂದ್ರೆ, ಇವತ್ತು ಒಂದು ಸಂಘಟನೆ ಅಥವಾ ಒಂದು ಸಮಾಜ ಅಂತಂದಾಗ ಅನೇಕ ಸಮಾಜ ಸುಧಾರಕರನ್ನ ಸ್ಮರಿಸಬೇಕಾಗುತ್ತೆ. ಮೊದಲಿಗೆ ಬಸವಣ್ಣನವರ ಏನು ಮಾನವತಾವಾದ ಇದೆ ಅದನ್ನಿರ್ಬೋದು, ಅಥವಾ ಈ ನಾಡು ಕಂಡಂತ ಒಬ್ಬ ಕ್ರಾಂತಿ ಪುರುಷ ಸಂಗೊಳ್ಳಿ ರಾಯಣ್ಣನ ಅವನ ಶೌರ್ಯ ಅಥವಾ ನಾಡಾಭಿಮಾನ ಇರ್ಬೋದು, ಈ ಜಗತ್ತಿಗೆ ಒಂದು ಸಮಾನತೆಯ ಒಂದು ಸಂವಿಧಾನವನ್ನ ಕೊಟ್ಟಂತ ಹಕ್ಕನ್ನ ಚಲಾಯಿಸಲಿಕ್ಕೆ ಇವತ್ತು ಒಬ್ಬ ಧ್ವನಿ ಇಲ್ಲದೆ ಇರ್ತಕ್ಕಂಥ ಧ್ವನಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳಿರ್ಬೋದು, ಅದೇ ರೀತಿಯಾಗಿ ಸಮಾಜ ಸೇವೆಯಲ್ಲಿ ತಾನು ತೊಡಗಿಸ್ಕೊಂಡಂತ ಮಹಾನ್ ವ್ಯಕ್ತಿ ಮದರ್ ತೆರೇಸಾ ಅಂತ, ಇಂಥ ಅನೇಕ ಇತಿಹಾಸ ಪುರುಷರುಗಳನ್ನ ನಾವು ಸ್ಮರಿಸಿದಾಗ ಮಾತ್ರ ಒಂದು ಸಂಘಟನೆ ಅದಕ್ಕೆ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಎಲ್ಲ ಮಹನೀಯರನ್ನ ಸ್ಮರಿಸುವಂತ ಕೆಲಸ